ಟೈಮ್ 2 ಆಗ್ಯದ್ರಿ. ಇವತ್ತೊಂದು ಏನರ ರೆಸಿಪಿ ಮಾಡಬೇಕು. ಇವಾಗ ಲಾಗ್ನ ಕಂಟಿನ್ಯೂ ಮಾಡೀನಿ. ಜೆಟ್ಟೋದೇನು ಟ್ಯೂಷನ್ ಹೋಗಿದ್ದಿಲ್ಲ. ಇಲ್ಲೊಂದು ಬಳಿಶಾಸ್ತ್ರ ಐತಿ ಇವತ್ತು. ಹಂಗಾಗಿ ಬಳಿಶಾಸ್ತ್ರಕ್ಕೆ ಹೋಗ್ಬೇಕು. ಲೈಟ್ ಬೇರೆ ಇಲ್ಲರಿ. ಇವತ್ತು ಒಂದು ಸ್ವಲ್ಪ ಜಾಸ್ತಿ ಗಾಳಿ ಬಿಟ್ಟಿತ್ತು. ಹಾಗಾಗಿ ಮುಂಜಾನೆ ಹಿಡ್ದಲ್ಲ ಇಟ್ಟಿಲ್ಲ. ಎಲ್ಲ ವಿಡಿಯೋದಾಗೆಲ್ಲ ಕ್ಲಿಯರ್ ಏನೋ ಇದ್ದಿದ್ದಿಲ್ಲ ರೀ. ಇವತ್ತಿನ ವಿಡಿಯೋ ಅಂತೂ ಟೈಟಲ್ಲ ಮತ್ತು ಥಂಬ್ನೈಲ್ ನೋಡಿದ್ರೆ ಗೊತ್ತಾಗಿರ್ತದೆ ನಿಮ್ಗೆ ಇವತ್ತಿನ ವಿಡಿಯೋ ಯಾವತ್ತು ಅಂತೇಳಿ. ಈ ವಿಡಿಯೋ ಅಂತ ಸ್ಕಿಪ್ ಮಾಡೋದನ್ನೇ ಲಾಸ್ಟ್ವರೆಗೆ ಪೂರ್ತಿ ವಿಡಿಯೋ ನೋಡಿರಿ. ಅಂದರೆ ವಿಡಿಯೋ ಯಾವ ಥರದ್ದು ಅಂತೇಳಿ ಗೊತ್ತಾಗಿರ್ತದೆ. ಅಂದ್ರೆ ಒಂದಿಷ್ಟು ಸ್ಪೆಷಲ್ಲಾಗಿ ಸ್ವೀಟ್ ಮಾಡೈತ್ರಿ ಇವತ್ತು. ಯಾಕಂದ್ರೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ರಿ ನಾನು ಬನ್ನಿಂದ ಅಂದ್ರೆ ಬ್ರೆಡ್ಡಿನ ವಿಡಿಯೋ ಹಾಕಿದ್ದೆ. ಅದ್ರ ಭಾಳಷ್ಟು ವೈರಲ್ ಆಗ್ಯದ್ರಿ. 1,00,000 ಮ್ಯಾಲೆ ಹೋಗಿತ್ತು ವಿಡಿಯೋ. ಭಾಳಷ್ಟು ಖುಷಿ ಆಯಿತು. ಎಲ್ಲರೂ ಭಾಳಷ್ಟು ಸಪೋರ್ಟ್ ಮಾಡ್ಯಾರಿ ಆ ವಿಡಿಯೋಕ್ಕೆ. ಹಂಗಾಕಿಸಿಂದ ಇವತ್ತೊಂದು ಸ್ವೀಟ್ ರೆಸಿಪಿ ಮಾಡತ್ತಿದ್ರಿ. ಯಾವುದಂತೇಳಿ ಲಾಸ್ಟ್ವರೆಗೂ ವಿಡಿಯೋ ನೋಡಿರಿ. ಗೌಡು ಇಲ್ಲಿ ಅಂಗಡಿಗೆ ಹೋಗಿದ್ನು. ಒಂದಿಷ್ಟು ಅಂದ್ರೆ ಎಲ್ಲನೂ ಥರದ ಐಟಮ್ಸ್ ಅಂದ್ರೆ ಮನೆಗೇನು ಸಿಗಂಗಿಲ್ಲ ರೀ. ಇಲ್ಲಿ ಅಂಗಡಿಗಳ್ದಾಗ ಭೀ ಸಿಕ್ಕಿರ್ತಾವ. ಇಲ್ಲಾಂದ್ರೆ ನಾವು ಏನೋ ಚಲೋ ಅಡುಗೆ ಮಾಡ್ಬೇಕು, ಈ ಥರ ಏನಾರ ಸ್ವೀಟ್ ಮಾಡ್ಬೇಕಂದ್ರೆ ಜಾಸ್ತಿ ಇಲ್ಲಿ ಸಿಗಲಿಲ್ಲ ಅಂದ್ರೆ ಎಲ್ಲ ಮಾಡೋದೇ ಬಿಡಬೇಕಾಗಿರ್ತದೆ. ಇಲ್ಲಾಂದ್ರೆ ನಾವು ಯಾವಾಗಾರ ಅಫಜಲ್ಪುರಕ್ಕೆ ಹೋದೆವು ಅಂದ್ರೆ ಒಳಗೆ ತರಬೇಕು. ಒಂದಿಷ್ಟು ತುಪ್ಪ ಕಲಸಾಗಿತ್ತು ನಾನು ಬಿಡ್ಲಿಕ್ಕೆ. ಹಂಗಾಕಿಸಿಂದ ಗೌಡು ತುಪ್ಪ ತರ್ಲಿಕ್ಕೆ ಹೋಗಿದ್ನು. ಅಂದ್ರೆ ಸೋನ್ ಪಾಪಡಿ ಮಾಡತ್ತಿದ್ರಿ ನಾನು ಇವತ್ತಿನ ರೆಸಿಪಿ. ಅದಕ್ಕೆ ಎಷ್ಟರೇ ಅಲ್ಲಿ ಎಷ್ಟು ತುಪ್ಪ ಇರಲೇಬೇಕು, ಎಣ್ಣೆ ಕೂಡ. ಹಂಗಾಕಿಸಿಂದ ಒಂದು ಸ್ವಲ್ಪ ತುಪ್ಪ ತೊಗೊಂಡ್ಬಪ್ಪ ಅಂತೇಳಿ ಬಿಟ್ಟಿದ್ದೆ ಗೌಡುಗ. ಒಂದು ಸ್ವಲ್ಪ ಅಂಗಡಿಗೆ ಹೋಗಿ ಈಗ ಬಂದೆನು. ನಾನು ಸಂಜೆ 4 ಆಗೈತ್ರಿ ಈಗ. ಅದಕ್ಕಾಕಿಸಿಂದ ಒಂದು ಸ್ವಲ್ಪ ಎಲ್ಲ ಮೇಲಿನ ಕೆಲಸ ಮಾಡ್ಕಿಸಿಂದ ಆ ರೆಸಿಪಿ ಮಾಡಕ್ಕೆ ನಿಂತ್ರಾಯ್ತು. ಮತ್ತು ಸಂಜೆಗೆ ಭಾಳಷ್ಟು ಟೈಮ್ ಆಯ್ತು ಅಂತೇಳ್ಕಿಸಿಂದ ಅಂದರೆ ಅಡುಗೆ ಮಾಡ್ಲಿಕ್ಕೆ ಟೈಮ್ ಆಯ್ತು ಅಂತೇಳಿ ಅದಕ್ಕಾಕಿಸಿಂದ ಎಲ್ಲ ಕೆಲಸ ಮಾಡ್ತೀರಿ. ನಮ್ಮ ಜಟ್ಟು ಒಂದು ಬಾಟ್ಲಿಗೆ ಪೈಪ್ ಸುತ್ತಿಕಿಸಿಂದ ಪೈಪ್ ಹಾಕಿಸಿಂದ ಆ ಥರ ಎಲ್ಲ ನಮ್ಮ ABCD ಬರ್ಲಾಗೈತಿಲ್ರಿ ಅದ್ರ ಮೇಲೆ. ಇವತ್ತು ಟ್ಯೂಷನ್ನಾಗ ಹೋಗಿದ್ದಿಲ್ರಿ ಅವನು. ಒಂದೇ ತಿಂಗಳು ಕಲಿಸಿ ಬಿಡಿಸ್ಬೇಕಂದಿದ್ದ ಈ ತಿಂಗಳ. ಯಾಕಂದ್ರೆ ಸುಟ್ಟಿ ಹೋಮ್ವರ್ಕ ಬರ್ದಿದ್ದಿಲ್ಲ ಅವನು. ಲಾಸ್ಟಿಗೆ ಸಾಲಿ ಮುಗೋ ಟೈಮಿಗೆ ಸುಟ್ಟಿ ಹೋಮ್ವರ್ಕ್ ಹಾಕಿರ್ತಲ್ರಿ. ಆ ಸುಟ್ಟಿ ಹೋಮ್ವರ್ಕ್ ಬರ್ದಿದ್ದಿಲ್ಲ. ಅದಕ್ಕಾಗಿ ಟ್ಯೂಷನ್ ಬಿಡಿಸ್ಬೇಕಂದ್ರೆ ಅಂತೂ ಮತ್ತು ಬೇಡ ಅಂತ ಹೇಳಿದ್ರು. ಇನ್ನೂ ಒಂದು ತಿಂಗಳದ ಆ ಕಡೆ ಈ ಕಡೆ ಹೆಂಗೆ ಸೊಕ್ಕಸ್ ಬರ್ತಾನೆ. ಇದೊಂದು ತಿಂಗಳು ಹೋಗ್ಲಿ ಅಂದ. ಮತ್ತು ಇವತ್ತೊಂದು ದಿನ ಬಿಡ್ತೀನಿ ಅಂತ ಹೇಳಿದ್ನ. ಅದಕ್ಕೆ ಇವತ್ತು ಟ್ಯೂಷನ್ಗೇನು ಹೋಗಲಿಲ್ಲ ಅವನು. ಗೌಡು ಮತ್ತು ಚೆನ್ನಮ್ಮ ಹೋಗಿ ಬಂದಿದ್ರಿ. ಒಂದಿಷ್ಟು ನಿಂಬೆಕಾಯಿ ಬೇಕಾಗಿದ್ದು. ನಮ್ಮಲ್ಲಿ ನಿಂಬೆಕಾಯಿ ಆಗಿಂದಾಗ ಬೇಕಂದ್ರೆ ಸಿಗಂಗಿಲ್ಲ. ಅದಕ್ಕೆ ಅಕ್ಕಿಸಿಂದ ಒಂದೆರಡು ನಿಂಬೆಕಾಯಿ ತೊಗೊಂಡ್ಬಪ್ಪ ಅಂತೇಳಿ ಕಳ್ವಿದ್ರಿ. ಈಗ ನಿಂಬೆಕಾಯಿ ತೊಗೊಂಡು ಬಂದೀನು. ಒಂದು ಮೇಲಿಂದ ಎಲ್ಲ ಕೆಲಸ ಅಂತ ಆಗಿಬಿಟ್ಟಿದ್ರಿ. ಒಂದಿಷ್ಟು ಬಂಡಿ ತೊಳೆದ ಮತ್ತು ಒಂದು ಸ್ವಲ್ಪ ಒಲೆ ಸಾರಿಸ್ಬಿಟ್ಟಿದ್ದು ನಾನು. ಮುಂಜಾನೆ ಸಾರಿಸೋದಾಗಿದ್ದಿಲ್ಲ ಒಲೆ. ಅದಕ್ಕೆ ಅಕ್ಕಿಸಿಂದ ಈಗ ಒಂದು ಸ್ವಲ್ಪ ಒಲೆ ಸಾರಿಸಿ ಇದಿಷ್ಟು ಬಂಡಿ ತೊಳೆದು ಇವಾಗ ಎಲ್ಲ ಮನೆ ಕ್ಲೀನಾಗಿ ಕಸದೆಲ್ಲ ಹೊಡ್ಕೊಂಬಂದೀನಿ ರೀ. ಈಗ ಇನ್ನೇನು ರೆಸಿಪಿ ಮಾಡಬೇಕು. ಈ ರೆಸಿಪಿ ಅಂತೂ ನಾನು ಫಸ್ಟ್ ಟೈಮ್ ಮಾಡತ್ತೀನಿ ರೀ. ಯಾಕಂದರೆ ಇವಾಗ ಭೀ ಬ್ರೆಡ್ಡಿನ ವಿಡಿಯೋ ಹಾಕಿದ್ನಲ್ಲ ಅದನ್ನೂ ಫಸ್ಟ್ ಟೈಮೇ ಮಾಡಿದ್ದೆ. ಆದರೆ ಬ್ರೆಡ್ ಒಂದು ಸ್ವಲ್ಪ ಮ್ಯಾಲೆ ಕಲರ್ ಬಂದಿಲ್ಲ ಅಂತ ಹೇಳಿಕೆಸಿಂದ ಭಾಳಷ್ಟು ಕಮೆಂಟ್ ಕೂಡ ಬಂದಿದ್ವು. ಆದರೂ ಏನಿಲ್ಲ ರೀ, ಇನ್ನೊಂದು ಸ್ವಲ್ಪ ನಾನು ಪೂರ್ತಿಯಾಗಿ ಕಲರ್ ಬರೋಂಥ ಬ್ರೆಡ್ಡಿನ ವಿಡಿಯೋನ ಹಾಕಿರ್ತೀನಿ ಪೂರ್ತಿಯಾಗಿ. ಇವತ್ತು ನಾನು ಅಂದ್ರೆ ಬ್ರೆಡ್ ಮಾಡಬೇಕಾದ್ರೆ ಭಾಳಷ್ಟು ಟೈಮ್ ಬೇಕು ರೀ ನಮ್ಗೆ. ಒಂದು ಏನೂ ಇಲ್ಲ ಅಂದ್ರೂ 3 ಗಂಟೆ ಆದರೂ ಬೇಕು ಬ್ರೆಡ್ ಮಾಡಬೇಕಾದ್ರೆ. ಇಲ್ಲಿ ನೋಡಿರಿ ನಾನು ಇದೆಲ್ಲ ತೊಗೊಂಡಿನಿ. ಆ ಸೋನ್ ಪಾಪಡಿ ಮಾಡ್ಲಿಕ್ಕೆ ಏನೇನು ಬೇಕೋ ಅದೆಲ್ಲ ತೊಗೊಂಡಿದ್ದೀನಿ ನಾನು. ಅಂದ್ರೆ ಒಂದಿಷ್ಟು ಸಕ್ರೆ ಮತ್ತು ಏಲಕ್ಕಾಯಿ, 1 ಕಪ್ ಎಣ್ಣೆದಷ್ಟು ಮತ್ತು ಒಂದು 5-6 ಬಾದಾಮಿ ತೊಗೊಂಡಿದ್ದೆ. ಇವಾಗ ಇಷ್ಟು ಕಡಲೆ ಹಿಟ್ಟು ಹುರ್ಲತ್ತಿದ್ರಿ. ಕಡಲೆ ಹಿಟ್ಟು ಮತ್ತು ಒಂದು ಅರ್ಧ ಕಪ್ಪಿನಷ್ಟು ಎಣ್ಣೆ ಹಾಕ್ಕೊಂಡು ಹುರ್ಲತ್ತೀನಿ. ಅದರ ತುಪ್ಪ ಅಂತೂ ಇನ್ನೂ ಹಾಕಿಲ್ಲ. ಒಂದು ಸ್ವಲ್ಪ ಹಿಂದ್ಗಡೆ ತುಪ್ಪ ಹಾಕಿ ಹುರಿಬೇಕು. ಬೇಕಾದ್ರೆ ನಾವು ಜಾಸ್ತಿ ಎಣ್ಣೆ ತುಪ್ಪ ಹಾಕಿ ಇದು ತಿಳಿಬೇಕಾದ್ರೂ ಮಾಡ್ಕೊಬೋದು ರೀ. ಇಲ್ಲಾಂದ್ರೆ ಈ ಥರ ಉದ್ರ ಗಟ್ಟಿ ಇದ್ರೆ ಭೀ ನಡಿಬೋದು. ನಾನು ಒಂದು ಸ್ವಲ್ಪ ಅಷ್ಟೇ ಮೀಡಿಯಮ್ದಾಗ ಗಟ್ಟಿ ಇಟ್ಟೆ ಮಾಡತ್ತಿದ್ರಿ ಇವತ್ತು ಸೋನ್ ಪಾಪಡಿ ಅಂತೂ. ಇದಕ್ಕೆ ಸೋನ್ ಪಾಪಡಿ ಮಾಡಬೇಕಾದ್ರಂತೂ ಜಾಸ್ತಿ ಏನೂ ಐಟಮ್ಸ್ ಹತ್ತಂಗಿಲ್ಲ ರೀ. ಮೇನ್ ಒಂದಿಷ್ಟು ತುಪ್ಪ ಇದ್ದಿರಬೇಕು. ತುಪ್ಪ ಮತ್ತು ಕಡಲೆ ಹಿಟ್ಟು ಇದ್ರೆ ಆ ಸೋನ್ ಪಾಪಡಿ ಅಂತೂ ಭಾಳಷ್ಟು ಚೆಂದ ಬಂದಿರ್ತಾವೆ ಖರೆ. ಆದ್ರೆ ಹಣ್ಣು ತೊಳೋದೇ ಭಾಳಷ್ಟು ಕಷ್ಟ ಅದ ರೀ ಇದ್ರದ್ದು. ಅದಕ್ಕೆ ಕಿಸಿಂದ ಇವತ್ತು ನಾನು ಫಸ್ಟ್ ಟೈಮ್ ಮಾಡತ್ತೀನಿ. ಇದಿಷ್ಟು ಒಂದು ಸ್ವಲ್ಪ ಕೆಂಪಗೆ ಕಲರ್ ಬರೋತಕ್ಕ ಹುರಿದಿದ್ರಿ ಎಣ್ಣೆಗ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿದ್ದೆ. ಅಂದ್ರೆ ಒಂದು ಸ್ವಲ್ಪ ಚಾಕ್ಲೇಟ್ ಕಲರ್ ಬರ್ತಕ್ಕ. ಅಂದ್ರೆ ಕಡಲೆ ಹಿಟ್ಟಿಂದ ಎಲ್ಲ ಒಂದು ಸ್ವಲ್ಪ ಇದು ಹೋಗ್ಬೇಕಲ್ರಿ. ಹಂಗಾಗಿ ಕಿಸಿಂದ ಸ್ವಲ್ಪ ಜಾಸ್ತಿನೇ ಕಡಕಾಗಿ ಹುರಿದ್ಬಿಟ್ಟಿನಿ. ಇವಾಗ ಸಕ್ರೆ ಹಾಕ್ಕೊಂಡೀನಿ ರೀ ನಾನು. ಅದು ಹಿಟ್ಟು ಎಷ್ಟು ತೊಗೊಂಡಿನೋ ಅದಕ್ಕೆ ಒಂದು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೆ ನಾನು ಸಕ್ರೆ.
ಆ ಸಕ್ರೆ ಹಾಕ್ಯಸಿಂದ ನೀರು ಸಕ್ರೆ ಎಷ್ಟು ತೈತದ ಅಷ್ಟು ನೀರು ಹಾಕ್ಬಿಟ್ಟಿದ್ದೆ. ನೀರೇನು ಅಳ್ತಿಲ್ಲ ಅಂತೇಳಿ ಹಾಕಿದ್ದಿಲ್ಲ ನಾನು. ಆ ಸಕ್ರೆ ತೆಗಿಯೋಷ್ಟು ನೀರು ಹಾಕ್ಬಿಟ್ಕೇಸಿಂದ ಒಂದು ಸ್ವಲ್ಪ ಆಣ ತೊಗೊಳಕ್ಕೆ ಇಟ್ಟೀನಿ ರೀ. ಈಗ ಇದು ಆಣ ಬರಬೇಕಾದ್ರೆ ಒಂದು ಸ್ವಲ್ಪ ಏನು ಲೇಟ್ ಆಗ್ಬೋದು. ಇದು ರೆಸಿಪಿ ಮಾಡಬೇಕಾದ್ರೆ ಏನಂತೂ ಒಟ್ಟು ಲೇಟ್ ಆಗಂಗಿಲ್ಲ ರೀ. ಸೋನ್ ಪಾಪಡಿ ರೆಸಿಪಿ ಮಾಡಬೇಕಾದ್ರೆ ಅಂತೂ ಇಲ್ಲಿ ಒಂದು 5-6 ಏಲಕ್ಕಾಯಿ ಕುಟ್ಟಿ ಹಾಕಕತ್ತೀರಿ ನಾನು ಸಣ್ಣಾಗಿ. ಅಂದ್ರೆ ನಾವು ಹಿಟ್ನಾಗ ಬೇಕಾದ್ರೆ ಹಾಕೋಬೋದು ಏಲಕ್ಕಾಯಿ, ಆದರೆ ಹಿಟ್ಟಿನಾಗ ಹಾಕಿದ್ದಿಲ್ಲ ನಾನು. ಆಣದಾಗೆ ಹಾಕ್ತಾರೈತೆ ಅಂತ ಹೇಳ್ಕೇಸಿಂದ ಒಂದು ಸ್ವಲ್ಪ ಬೆಲ್ಲಣಿಗಿಲ್ಲ ಅಂತ ಜಜ್ಜಿ ಅದಿಷ್ಟ ಏಲಕ್ಕಾಯಿ ಹಾಕಕತ್ತಿದ. ಜಾಸ್ತಿ ಏನು ಹಾಕಿಲ್ಲ ರೀ ನಾನು ಏಲಕ್ಕಾಯಿ, ಯಾಕಂದ್ರೆ ಭಾಳಷ್ಟು ವಾಸ ಆಗಿಬಿಡ್ತಾ, ಹುಡುಗರೆಲ್ಲ ತಿನ್ನಂಗಿಲ್ಲ ಅಂತ ಹೇಳ್ಕೇಸಿಂದ ಒಂದು 5-6 ಏಲಕ್ಕಾಯಿ ತೊಗೊಂಡಿದ್ದೆ. ಅದಿಷ್ಟ ಏಲಕ್ಕಾಯಿ ಒಂದು ಸ್ವಲ್ಪ ಸಣ್ಣಗೆ ಅರ್ದಕೇಸಿಂದ ಇವಾಗ ಆಣ್ಯಾಗೆ ಮಿಕ್ಸ್ ಮಾಡತ್ತಿದ್ದೆ. ಆಣಂತೂ ಒಂದು ಸ್ವಲ್ಪ ಬಂದುಬಿಟ್ಟಿತ್ತು ರೀ. ಈ ಥರ ನಾವು ರವೆ ಉಂಡೆ ಅದು ಯಾವ ಥರ ಮಾಡ್ತೇವಲ್ಲ ರೀ, ಆ ಥರ ಬಂದುಬಿಟ್ಟಿತ್ತು. ಆದರೆ ಪೂರ್ತಿ ಗಟ್ಟಿಯಾಗಿ ಆಣ್ ಇನ್ನೂ ಬಂದಿದ್ದಿಲ್ಲ. ಒಂದು ಸ್ವಲ್ಪ ಹಂಗೇನೆ ನೋಡತ್ತಿದ್ದು ನಾನು ತೆಗ್ದು ಆದ್ರೆ ಆಣ್ ಬಂದದೇನಂತ ಹೇಳ್ಕೇಸಿಂದ ಇವಾಗ ಒಂದು ನಿಂಬೆಕಾಯಿ ಹೋಳಿಟ್ಟಿದ್ದೆ ನಾನು. ನಿಂಬೆಕಾಯಿ ಒಂದು ಸ್ಪೂನ್ದಷ್ಟು ಹಾಕಿದ್ರೆ, ಅಂದ್ರೆ ಒಂದು ಅನ್ನ ಉಣ್ಣೋ ಚಮಚದಲ್ಲೇ ಒಂದು ಚಮಚದಷ್ಟು ನಿಂಬೆ ರಸ ಹಿಂಡಿದ್ದು ಅದಕ್ಕೆ. ಇವಾಗ ಮತ್ತೊಂದು ಸಲ ನೋಡತ್ತಿದ್ರಿ ಹಣ್ಣು ಬಂದದ ಅಂತ ಹೇಳ್ಕೇಸಿಂದ. ಆದ್ರೆ ಮತ್ತೊಂದು ಸಲ ಹಾಕಿದ್ರೆ ಭೀ ಜಾಸ್ತಿ ಹಣ್ಣು ಬಂದಿದ್ದಿಲ್ಲ. ನೀರಿಗೆ ಹಾಕಿದ್ರಪ್ಲೆ ಒಂದು ಸ್ವಲ್ಪ ತಿಳಿಯಾಗಿ ಬಿಡ್ಲತ್ತಿತ್ತು ಅದು. ಆದ್ರೆ ಆ ಥರ ಬಂದ್ರಂತೂ ಇದ್ರದ್ದು ಹಣ್ಣು ಸರಿಯಾಗಿ ಬಂದಿರಂಗಿಲ್ಲ. ಅದಕ್ಕೆ ಕೇಸಿಂದ ನಾನು ಒಂದು ಸ್ವಲ್ಪ ನೀರಿಗೆ ಮತ್ತೊಂದು ಸಲ ಹಾಕಿ ನೋಡ್ಬೇಕಂತ ಹೇಳ್ಕೇಸಿಂದ ಬೇರೆ ತಿಳಿ ನೀರು ತೊಗೊಂಡು ಇನ್ನು ಹಾಕಿ ನೋಡಬೇಕು. ಇಲ್ಲಿ ಒಂದು ಪ್ಲೇಟಿಗೆ ನಾನು ಎಣ್ಣೆ ಹಚ್ಚಿಬಿಟ್ಟಿದ್ರಿ, ಒಂದು ಗಂಗಳಿಗೆ, ಅಂದ್ರೆ ಹಣ್ಣು ಬರಕ್ಲಕ್ಕ. ಇವಾಗ ಅದ್ರಾಗ ಎಷ್ಟು ನೋಡಿದ್ರೂ ಗೊತ್ತಾಗಲ್ಲಾಗಿತ್ತು. ಅದಕ್ಕೆ ಕೇಸಿಂದ ಒಂದು ಪ್ಲೇಟ್ದಾಗ ತೊಗೊಂಡು ಕೇಸಿಂದ ಒಂದು ಸ್ವಲ್ಪ ಹಣ್ಣು ಬರೀಕ್ ನೀರಾಗ ನೋಡತ್ತಿದ್ರಿ ಒಂದು ಸ್ವಲ್ಪ ಗಟ್ಟಿ ಆಲಾಗತ್ತದ. ಈಗ ಇಲ್ಲಿ ನಾನು ಸೊನ್ಪಾಪಡಿ ಪುಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಹಾಕ್ಬೇಕಲ್ರಿ. ಅಂದ್ರೆ ಈ ಪರದ್ದಾಗೆ ಹಾಕಾಕತ್ತೀನಿ. ನನ್ನ ಬಳಿ ಏನೋ ಡಬ್ಬ ಅದು ಇದ್ದಿದ್ದಿಲ್ಲ ಸೋನ್ ಪಾಪಡಿ ಹಾಕವು. ಹಂಗಾಗಿ ಕೇಸಿಂದ ಅದಕ್ಕೆ ಏನೇನು ಬೇಕೋ ಅದೆಲ್ಲ ತಳಗೆ ಹಾಕ್ಬಿಡತ್ತಿದ್ದ. ಇದಿಷ್ಟ ಅಂದ್ರೆ ನಂದು ಇನ್ನೊಂದು ಥರದ ಇದು ಇಲ್ರಿ ಇದಕ್ಕೆ. ಆದರೂ ಬರೀ ಗೋಡಂಬಿ ಏನು ಹಾಕಂಗಿಲ್ಲ, ಆದರೆ ಬಾದಾಮಿ ಹಾಕ್ಲತ್ತಿದ್ದೆ ಬರೀ ನಾನು. ಬಾದಾಮಿ ಒಂದು 6 ಬಾದಾಮಿ ತೊಗೊಂಡು ಒಂದು ಸ್ವಲ್ಪ ಜಜ್ಜಲಾಗತ್ತಿದ್ರಿ, ಅಷ್ಟೇ ಮೀಡಿಯಮ್ದಾಗ. ಆದರೆ ಈ ಥರ ನಾವು ಇದಕ್ಕೆ ಶೇಂಗದ ಕೊಟ್ಟೋದು ಯಾವ ಥರ ಜಜ್ತೇವಲ್ಲ ಆ ಥರ ಏನಿಲ್ಲ. ಒಂದು ಸ್ವಲ್ಪ ಒಂದರದಾಗ 2 ಆಗಪ್ಲೆ ಒಂದು ಸ್ವಲ್ಪ ಜಜ್ಲಾಗತ್ತಿದ ಪ್ಲಾಸ್ಟಿಕ್ ಇದ್ರಾಗೆ. ಜಜ್ಜಿಕೆಸಿಂದ ಈ ಥರ ಜಜ್ಜೀನಿ ರೀ. ಜಾಸ್ತಿ ಏನೋ ಹೋಳು ಭೀ ಹಾಕ್ಬೋದು, ನಾನು ಹೋಳು ಹಾಕಿದ್ದಿಲ್ಲ ಯಾಕೆಂದ್ರೆ ಆಣ್ ಬಂದುಬಿಟ್ಟಿತ್ತು ಅಲ್ಲಿ. ಇವಾಗ ಇದ್ರಾಗ ಬಾದಾಮಿ ಹಾಕಿಬಿಟ್ಟು ತಳಗೊಂದಿಷ್ಟು ಎಲ್ಲ ಡಿಸೈನ್ಸ್ ಅಂದ್ರೆ ಒಂದು ಸ್ವಲ್ಪ ಹಸ್ರು ಕಾಣ್ಲಿಕ್ಕೆ ಅವು 2 ಥರದ್ದು ಹಾಕ್ಬಿಟ್ಟಿನಿ ರೀ. ಇನ್ನೊಂದು ಕಳಿದ್ದಿರುತ್ತಲ್ಲ ರೀ, ಆ ಥರದ್ದು ನನ್ನ ಬಲ್ಯಾಕ ಇದ್ದಿದ್ದಿಲ್ಲ. ಅದಕ್ಕೆ ಏನಂತಾರೋ ನನಗೂ ಅಷ್ಟೇನು ಗೊತ್ತಿಲ್ಲ. ಇವು ಯಾವ್ಯಾವ ಥರದ ರೆಸಿಪಿಗೆ ಏನೇನು ಬೇಕು ಐಟಮ್ಸ್ ಬೇಕಂತ ಐಟಮ್ಸ್ ಹೆಸರೇ ನನಗೆ ಗೊತ್ತಿಲ್ಲ ರೀ. ಏನೇನು ಬೇಕೋ ಅವಾಗೆ ತರಿಸ್ಕೊತೀನಿ ನಾನು. ಇಲ್ಲಿ ಹಣ್ಣು ನೋಡಿದ್ರಿ ಮತ್ತೊಂದು ಸಲ ನೋಡಿದಾಗ ಒಂದು ಸ್ವಲ್ಪ ನೀರು ಹಾಕಿದ್ಮೇಲೆ ಮತ್ತೊಂದು ಸ್ವಲ್ಪ ಕಟಿ ಆಲಾಕತ್ತಿತ್ತು. ಹಂಗಾಗಿ ಕೇಸಿಂದ ಅದೆಲ್ಲ ಮತ್ತೊಂದು ಸಲ ಚೆಕ್ ಮಾಡಿದ್ರೆ ಬಂದಿತ್ತದು ಆಣ. ಅದಕ್ಕೆ ಕೇಸಿಂದ ಒಂದೇ ಒಂದು ನಿಂಬೆಕಾಯಿ ರಸ ಹಿಂಡಿದ್ರಿ ಅದಕ್ಕೆ. ಅಂದ್ರೆ ತಳಗೆ ಇಳಿಸಿದ್ಮೇಲೆ ಸಕ್ರೆ ಆಗ್ಬಾರ್ದು ಅಂತೇಳಿ ಕೇಸಿಂದ ನಿಂಬೆಕಾಯಿ ಹಿಂಡಲಿಲ್ಲ ಅಂದ್ರೆ ಅದು ಆಣ ತಳಗೆ ಇಳಿಸೋದ್ರಾಗ ಪೂರ್ತಿ ನಾವು ಯಾವ ಥರ ಸಕ್ರೆ ಹಾಕಿರ್ತೇವೆ ಅದೇ ಥರನೇ ಸಕ್ರೆ ಆಗಿಬಿಡ್ತಾರೆ ಗಟ್ಟಿಯಾಗಿ. ಹಂಗಾಗಿ ಕೇಸಿಂದ ಒಂದು ನಿಂಬೆಕಾಯಿ ಹಿಂಡಿದ್ರೆ ಸಾಕು. ಈ ಥರ ಯಾವ ಥರ ಹಣ್ಣು ಬಂದದ ಅದೇ ಥರನೇ ಇದ್ದಿರ್ತದೆ ಆರದ್ರ ಭೀನು. ಇವಾಗ ನೋಡಿದ್ರೆ ಹಣ್ಣಂತೂ ಬಂದುಬಿಟ್ಟಿತ್ತು ರೀ. ಈ ಕಂಗಳಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೇಸಿಂದ ಇಟ್ಬಿಟ್ಟಿದ್ದೆ, ಅಂದ್ರೆ ಹಣ್ಣು ಅದಕ್ಕೆ ಅಂಟ್ಕೊಳ್ಳಾರ್ದಂಗೆ. ಇವಾಗ ಅದಿಷ್ಟು ಹಣ ಪೂರ್ತಿಯಾಗಿ ಅದಕ್ಕೆ ಬರಿಕ್ಬಿಟ್ಟೀನಿ ರೀ. ಒಂದು 5-10 ನಿಮಿಷ ಬೇಕು ರೀ ಇದು ಆರಬೇಕಾದ್ರಂತೂ. ಒಂದು ಸ್ವಲ್ಪ ನೀರಾಗಿಟ್ರೆ ಜಲ್ದಿನೇ ಆರಿಬಿಡ್ತದ. ಆದರೂ ಒಂದು ಸ್ವಲ್ಪ ಜಾಸ್ತಿ ಸುಡ್ತದ್ರಿ ಇದು ಹಣ್ಣಂತೂ. ಮೇನ್ ಅಂದ್ರೆ ನಾವು ಸೋನ್ ಪಾಪಡಿ ಮಾಡಬೇಕಾದ್ರೆ ಈ ಹಣ್ಣು ಜಗ್ಬೇಕಾದ್ರೆ ಭಾಳಷ್ಟು ಹೈರಾಣ ರೀ. ಏನಾದರೂ ಒಂದು ಸ್ವಲ್ಪ ಹಣ್ಣು ಜಗ್ಗೋ ಟೈಮಿಗೆ ಕಟ್ ಆಗಲಿಲ್ಲ, ಎಳೆ ಬರಲಿಲ್ಲ ಅಂದ್ರಂತೂ ಸೋನ್ ಪಾಪಡಿನೇ ಬರೋಂಗಿಲ್ಲ. ಅದಕ್ಕೆ ನಾನು ಫಸ್ಟ್ ಟೈಮ್ ಮಾಡತ್ತೀನಿ ರೀ. ಹ್ಯಾಂಗೆ ಬಂದು ಅಂತೇಳಿ ಕಿಸಿಂದ ಕಮೆಂಟ್ ಕೂಡ ಮಾಡಿ ಹೇಳ್ರಿ. ಒಳ್ಳೊಳ್ಳೆ ಕಮೆಂಟೇ ಮಾಡಿದ್ರಿ. ನಂದು ಬ್ರೆಡ್ಡಿನ ವಿಡಿಯೋಕ್ಕೆ ಒಂದಿಷ್ಟು ಏನು ಗೊತ್ತಲ್ಲಾರ್ದು ಕೂಡ ಈ ಥರ ಮಾಡಬೇಕು ಅಂತೇಳಿ ಕಿಸಿಂದ ಹೇಳಿರಿ. ತುಂಬ ಟ್ಯಾಂಕ್ಸ್ ಎಲ್ಲರಿಗೂ. ಇವಾಗ ಇದೆಲ್ಲ ಒಂದು ಸ್ವಲ್ಪ ಹಿಟ್ಟು ಸ್ವಲ್ಪ ಕಡ್ಡಾಕಾಗಿ ಹುರಿದು ಬಿಟ್ಟಿದ್ರೆ ನಾನು. ಹಿಟ್ಟಿನ ಅಂಶ ಅಂದ್ರೆ ಹಿಟ್ಟು ಹಸಿ ಅಂತ ದಪ್ಲೆ ಆತಲ್ಲ ರೀ. ಮೊದಲೇ ಕಡಲೆ ಹಿಟ್ಟಿದ್ದಿರುತ್ತೆ, ಅದ್ರಾಗ ನಾವು ಅಂದ್ರೆ ಮೈದಾ ಹಿಟ್ಟು ಬೇಕಾದ್ರೆ ಭೀ ಮಿಕ್ಸ್ ಮಾಡ್ಬೋದು. ಆದರೆ ಮೈದಾ ಹಿಟ್ಟು ನಾನು ಮಿಕ್ಸ್ ಮಾಡಿದ್ದಿಲ್ಲ ರೀ. ಆರೋಗ್ಯಕ್ಕೂ ಅಷ್ಟೇನು ಒಳ್ಳೇದಲ್ಲ ಅಂತ ಹೇಳ್ತಾರೆ ಮೈದಾ ಹಿಟ್ಟು. ಏನು ಮಾಡಿದ್ರಿ ಈಗ ಎಲ್ಲ ರೆಸಿಪಿನೇ ಮೈದಾ ಹಿಟ್ಟಿಂದೇ ಇದ್ದಿರ್ತದಲ್ಲ. ಹಂಗಾಗಿ ಕಿಸಿಂದ ಮುಂದಿನ ಸಲ್ತನ ನಾನು ಮೈದಾ ಹಿಟ್ಟೇ ಇರಲಾರ್ದೇ ಒಂದು ಬ್ರೆಡ್ ಮಾಡಿರ್ತೀನಿ. ಆದರೆ ಇನ್ನೊಂದು ಥೋಡೆ ದಿನ ಈಗೇನು ಮಾಡೋದಾಗಂಗಿಲ್ಲ.
ಇವಾಗಂತೂ ಇದೇ ರೆಸಿಪಿ ಒಂದು ಸ್ವಲ್ಪ ಜಲ್ದಿ ಆಯ್ತು ಅಂತ ಹೇಳ್ಕೇಸಿಂದ ಅದಕ್ಕೆ ಈ ರೆಸಿಪಿ ಮಾಡತ್ತೀರಿ. ಒಂದು ಸ್ವಲ್ಪ ಚಮಚದಲ್ಲೇ ತಳ್ಳಗೆ ಮಾಡಿಬಿಟ್ಟು ದೌಡನೆ ಆರಿಸ್ಬಿಟ್ಟಿದ್ದು ಅದಕ್ಕೆ ಈ ಥರ ಒಂದು ಸ್ವಲ್ಪ ಬರ ಜಗ್ಗಿದ್ರೇ ಎಳೆ ಬರ್ತದೆ ಸೋನ್ ಪಾಪಡಿಗೆ. ಇಲ್ಲಾಂದ್ರೆ ಬರ ಜಗ್ಲಿಲ್ಲ ಅಂದ್ರೆ ಎಳೆನೇ ಬರೋಂಗಿಲ್ಲ. ಆದರೂ ಒಂದು ಸ್ವಲ್ಪ ಈ ಥರ ತಳಗ ರಿಂಗ್ ಮಾಡ್ಕೇಸಿಂದ ಬೆಳಣಿಗೆಲಿಂತ ಜಗ್ದಂತೂ ಭಾಳಷ್ಟು ಜಲ್ದಿ ಎಳೆ ಬಂದಿರ್ತದೆ ಅದು. ಆದರೂ ಇನ್ನೂ ಪಕ್ಕ ಎಳೆ ಬಂದಿಲ್ಲ ಅದು. ಪೂರ್ತಿ ಎಳೆ ಬಂದಿರಬೇಕದು. ಅದಕ್ಕೆ ಕೇಸಿಂದ ಇನ್ನೂ ಒಂದು 10-15 ನಿಮಿಷ ಜಗ್ಬೇಕ್ರಿ. ಈ ಥರ ಜಗ್ಗಿ ಹಾಕಿದ್ರೇ ಎಳೆ ಬಂದಿರ್ತದೆ. ಇವಾಗ ಸ್ವಲ್ಪ ಎಳೆ ಕಾಣ್ಲಾಗತ್ತದ. ಆ ಹಿಟ್ಟು ಒಂದು ಸ್ವಲ್ಪ ತಿಳಿ ಮಾಡ್ಕೊಂಡಿರೋದೈತ್ರಿ. ನಾನು ಒಂದು ಸ್ವಲ್ಪ ಉದುರುದ್ರೆ ಇಟ್ಬಿಟ್ಟಿದೆ. ಈ ಥರನೂ ನಡೀತಿದೆ. ಆದರೆ ಈ ಥರ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಜೋರಾಗಿ ಭಾರ ಹಾಕಿ ಜಗ್ಬೇಕಾಗ್ತದೆ ಎರಡು ಕೈಲಿಂದ. ಒಂದು ಸ್ವಲ್ಪ ಈ ಹಿಟ್ಟು ತಿಳಿ ಮಾಡ್ದೇವಂದ್ರಂತೂ ನಡಿಬೋದು ಬರ ಅಂಥೇಳಿ ಒಂದು ಫರಾಕ್ದಾಗ ಹಾಕೊಂಡು ಕೇಸಿಂದ 2 ಬೆಲ್ಲಣಿಗೆಲಿಂತ ಜಗ್ಗದ್ರಂತೂ ಎಳೆ ಬಂದುಬಿಡ್ತದೆ. ಇವಾಗ ನೋಡ್ರಿ ಒಂದು ಸ್ವಲ್ಪ ಈಗ ಎಳೆ ಹೊಂಟಿತ್ತು. ಈಗ ದಾರ ಕಡೀತೀರಿ ಆ ಥರ ಸಣ್ಣಗೆ ಎಳೆ ಹೊಂಟಿತ್ತು. ಆದ್ರೆ ಪೂರ್ತಿಯಾಗಿ ಎಳೆ ಬರ್ಬೇಕಲ್ರಿ. ಇದಿಷ್ಟು ಹಿಟ್ಟು ಅದಕ್ಕೆ ಅಂಟ್ಕೊಂಡು ಬಿಡಬೇಕು. ಅಷ್ಟು ಅಲ್ಲಿ ತನಕ ಎಳಿಬೇಕದು. ಇವಾಗ ಒಂದು ಸ್ವಲ್ಪ ಎಳೆ ಹೊಂಟೈತ್ರಿ. ಆದ್ರೆ ಇನ್ನೂ ಜಾಸ್ತಿ ಏನೋ ಎಳೆ ಬಂದಿದ್ದಿಲ್ಲ. ಇವಾಗ ನೋಡ್ರಿ ಪೂರ್ತಿ ಎಳೆ ಬಂದುಬಿಟ್ಟಿತ್ತದು. ನಾನು ಅದು ಹಿಟ್ಟು ಎಷ್ಟು ಇತ್ತಲ್ರಿ ಅದಿಷ್ಟು ಹಿಟ್ಟು ಅದಕ್ಕೆ ಅಂಟ್ಕೊಳ್ಳೋ ತನಕ ಎಳೆ ಜಗ್ಬಿಟ್ಟಿದೆ. ಆದ್ರೆ ಒಂದು ಸ್ವಲ್ಪ ಎಳೆ ಬಂದು ಮತ್ತೆಲ್ಲ ಪೂರ್ತಿ ಸಣ್ಣಾಗಿ ಬಿಟ್ಟಿತ್ರಿ ಎಳೆ ಅಂತೂ ವಿಡಿಯೋದಾಗ ಅಷ್ಟೊಂದು ಇದಕ್ಕೆ ಕಾಣಲಾಗಿತ್ತು. ಆದ್ರೆ ಸೋನ್ ಪಾಪಡಿ ಅಂತೂ ಭಾಳಷ್ಟು ಚಂದ ಬಂದುಬಿಟ್ಟಿತ್ತು. ನಾನು ಅಂದ್ಕೊಂಡಿದ್ದೆ ಫಸ್ಟ್ ಟೈಮ್ ಮಾಡತ್ತೀನಿ ಹೆಂಗೆ ಬರ್ತದೆ ಹೆಂಗಿಲ್ಲ ಅಂತೇಳಿ. ಯಾರೇನೋ ಯಾವುದೇ ರೆಸಿಪಿ ಮಾಡಬೇಕಾದ್ರೆ ಏನೋ ಫಸ್ಟ್ ಟೈಮ್ ಏನೋ ಮೊದಲೇ ಕಲ್ತ್ಕೊಂಡು ಬಂದಿರೋಂಗಿಲ್ಲ. ಹಾಗಾಗಿ ಕೇಸಿಂದ ನೋಡಮ್ಮ ಮಾಡಿ ನೋಡಿದ್ರಾಯ್ತು, ಕೆಡ್ತು ಇಲ್ಲ ಚಲೋ ಆದ್ರೆ ಆಯ್ತು ಅಂತ ಹೇಳ್ಕೇಸಿ ಅಂದ್ಕೊಂಡು ಮಾಡಿದ್ದೆ. ಇವತ್ತಂತೂ ನನಗೆ ಎಷ್ಟು ಅಂದ್ಕೊಂಡಿದ್ನೋ ಅಷ್ಟು ಸರಿಯಾಗಿ ಬಂದಿದ್ರಿ. ಹೆಂಗೆ ಬಂದದ ಅಂತ ಹೇಳ್ಕೇಸಿಂದ ಕಮೆಂಟ್ ಕೂಡ ಮಾಡಿ ಹೇಳ್ರಿ. ಇದಕ್ಕೆ ಇನ್ನೊಂದಿಷ್ಟು ಐಟಮ್ಸ್ ಸಿಕ್ಕಿದ್ದಿಲ್ಲ ರೀ ನನಗೆ. ಬೇರೆ ಥರದ್ದನ್ನು ಹಾಕಿರ್ತಾರೆ. ಆ ಪರಾತಿಗೆ ಒಂದು ಸ್ವಲ್ಪ ಬೇರೆ ಎಲ್ಲ ಥರದ್ದು ಹಾಕಿರ್ತಾರೆ. ಆದರೆ ಆ ಥರದ ಕಾಳಲ್ಲಿ ಏನೋ ಎಲ್ಲ ಸಿಕ್ಕಿದ್ದಿಲ್ಲ ನನಗೆ. ಹಂಗಾಗಿ ಕೇಸಿಂದ ಒಂದಿಷ್ಟು ಬಾದಾಮಿದ ಚೂರು ಮಾಡಿ ಹಾಕಿಬಿಟ್ಟಿದ್ದೆ ಇದಕ್ಕೆ. ಇದರಲ್ಲೇ ನಾವು ಕೊರಿಬೇಕಾದ್ರೆ ಭಾಳಷ್ಟು ಗಟ್ಟಿಯಾಗಿ ಬಿಟ್ಟಿತ್ತದು. ಮೊದಲೇ ಆಣ ಇರ್ತಲ್ರಿ ಸಕ್ರೆ ಆಣ ದೌಡಿ ಹಿರ್ಕೊಂಡು ಬಿಡ್ತದೆ. ಹಂಗಾಗಿ ಕೇಸಿಂದ ಕರ್ಜಿಕಾಯಿ ಮಾಡೋದು ಚಮಚಲಿಂತ ನಾನು ಎಷ್ಟೇ ಭಾರ ಹಾಕಿದ್ರೂ ಪೀಸ್ ಒಟ್ಟ ಬರ್ಲಾಗಿತ್ತು ಅದು. ಅಂದ್ರೆ ಪೀಸ್ ಕಡಿಗೆ ಮಾಡಬೇಕಾದ್ರಂತೂ ಆಗಲಾಗಿತ್ತು. ಹಂಗಾಗಿ ಕೇಸಿಂದ ಹೆಂಗೆ ಯಾರೇ ಹಾಲಿ ಒಟ್ಟ ತಿನ್ನಲಿಕ್ಕೆ ಆತಲ್ಲ ಅಂತೇಳಿ ಕೇಸಿಂದ ಒಂದು ಸ್ವಲ್ಪ ಕಚ್ಚಿ ಆಯಿತು ಕರಿಬೇಕಾದ್ರಂತೂ. ಅಂದ್ರೆ ಚಾಕುಲಿಂತ ಕೊರೆದ್ರೂ ಸರಿಯಾಗಿ ಬರೋಂಗಿಲ್ಲ ರೀ. ಒಂದು ಸ್ವಲ್ಪ ಆಣ ಕಟ್ಟಿಯಾಗಿರ್ತದಲ್ರಿ. ಹಂಗಾಗಿ ಕೇಸಿಂದ ಒಂದು ಸ್ವಲ್ಪ ಇನ್ನೂ ಮೆತ್ತಗಿರೋದ್ರಾಗೆ ಕೊರೆದಿರಬೇಕು. ನನಗೆ ಒಂದು ಸ್ವಲ್ಪ ಕೊರಿಬೇಕಾದ್ರೆ ಭಾಳಷ್ಟು ಲೇಟಾಗಿತ್ತು. ಒಂದು ಸ್ವಲ್ಪ ತಣ್ಣಗಲ್ಲ ಅಂತೇಳಿ ಕೇಸಿಂದ ಬಿಟ್ಬಿಟ್ಟಿದ್ದು ಹಾಕಿ. ಹಂಗಾಗಿ ಹಿಂದ್ಗಡೆ ಸರಿಯಾಗಿ ಅಂದ್ರೆ ಸೋನ್ ಪಾಪಡಿ ಥರನೇ ಸೈಜ್ ಬಂದಿದ್ದಿಲ್ಲ ಅವು. ಹಂಗಾಗಿ ಕೇಸಿಂದ ಇರ್ತದೆ ನಡೀತದೆ ಬೋಡ ಅಂತ ಕೇಸಿಂದ ಬರೀ ಅದೇ ಇದು ಮಾಡ್ತಾರಲ್ರಿ ಕರ್ಜಿಕಾಯಿ ಕೊರಿತಾರಲ್ಲ ಅದರಲ್ಲೇನೆ ಕೊರೆದು ಬಿಟ್ಟಿದ್ದೆ. ಇವತ್ತಿಂದ ಸೋನ್ ಪಾಪಡಿ ಮಾಡಿದ್ರಿ ಇವತ್ತಂತೂ. ಈ ರೆಸಿಪಿ ಅಂತೂ ನಾನು ಅಂದ್ರೆ ಪೆಹ್ಲೆ ಯಾವಾಗೂ ಮಾಡಿದ್ದಿಲ್ಲ ರೀ. ಸೋನ್ ಪಾಪಡಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಎಲ್ಲಿ ಹಣ್ಣು ಕೆಟ್ಟುಬಿಡ್ತದೋ ಎಲ್ಲಿ ಬರ್ತದೋ ಇಲ್ಲ ಏನೋ ಅಂದ್ಕೊಂಡು ಕೇಸಿಂದ ಇಷ್ಟು ದಿನ ಮಾಡೋದೇ ಬಿಟ್ಬಿಟ್ಟಿದ್ದು ನಾನು. ಸೋನ್ ಪಾಪಡಿ ಮಾಡ್ಬೇಕು ಅಂದ್ಕೊಂಡ್ರು. ಇವತ್ತು ಸೋನ್ ಪಾಪಡಿ ಮಾಡಿ ವಿಡಿಯೋ ಹೆಂಗದ ಅಂತೇಳಿ ಇವತ್ತಿನ ಸೋನ್ ಪಾಪಡಿ ರೆಸಿಪಿ ಅಂತೂ ಈ ಥರ ಬಂದುಬಿಟ್ಟಿದ್ರಿ. ಈ ವಿಡಿಯೋ ಅಂತೂ ಇವತ್ತು ಇಲ್ಲಿಗೆ ಎಂಡ್ ಮಾಡ್ಲತ್ತೀನಿ ರೀ. ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿ ಹಾಕಿ